ಹಲೋ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು 41st ಎಪಿಸೋಡ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀವಿ. ಇಲ್ಲಿ ನೇನ ಕುತ್ಕೊಂಡು ಓದ್ಕೋತಾ ಇರ್ತಾಳೆ. ಅದೇ ಟೈಮ್ಗೆ ಅವಳ ಮೊಬೈಲ್ಗೆ ಒಂದು ಮೆಸೇಜ್ ಬರುತ್ತೆ. ಇದನ್ನ ನೋಡಿ ಬಂದ್ಬಿಡ್ತು ಅಂತ ಖುಷಿಯಾಗಿ ಎದ್ದು ನಿಂತ್ಕೋತಾಳೆ. ಇದನ್ನ ನೋಡಿ ರೀತು ಫುಲ್ಲು ಎದ್ರುಕೊಂಡು ಏನಾಯ್ತು, ನೀನಂತೂ ನನ್ನನ್ನು ಎದುರಿಸ್ಬಿಟ್ಟೆ ಅಂತ ನೇನ ಹತ್ರ ಓಡ್ ಬರ್ತಿರ್ತಾಳೆ. ಇಲ್ಲಿ ಅದಕ್ಕೆ ನೇನ ನಗ್ತಾ ಖುಷಿಯಾಗಿ ಹೇಳ್ತಿರ್ತಾಳೆ, ಫೈನಲಿ ಎಕ್ಸಾಮಿನೇಷನ್ ಅಡ್ಮಿಟ್ ಕಾರ್ಡ್ ಬಂತು. ನಾನು ಇದಕ್ಕೆ ಎಷ್ಟು ವೆಯ್ಟ್ ಮಾಡ್ತಿದ್ದೆ ಗೊತ್ತಾ, ಆದ್ರೆ ಡೆಲಿವರಿ ದೀಕ್ಷಿತ್ ಫ್ಯಾಮಿಲಿಯ ಮೆನ್ಷನ್ ಅಲ್ಲಿ ಆಗಿದೆ ಅಷ್ಟೇ. ನಾನು ಅದನ್ನ ತಗೊಳ್ಳೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಅವಳಲ್ಲಿಂದ ಹೊರಡ್ತಿರ್ತಾಳೆ. ಇಲ್ಲಿ ನೇನ ಇಷ್ಟೊಂದು ಅರ್ಜೆಂಟ್ ಅಲ್ಲಿ ಓಡ್ತಿರೋದನ್ನ ನೋಡಿ ರೀತು ಹೇಳ್ತಿರ್ತಾಳೆ, ಹುಷಾರಾಗಿ ಹೋಗು, ನಾನು ನಿನ್ಗೋಸ್ಕರ ಟೇಸ್ಟಿ ಸೂಪ್ ಮಾಡಿ ಇಟ್ಟಿರ್ತೀನಿ. ಇಲ್ಲಿ ನೇನ ಕದ್ದು ಮುಚ್ಚಿ ದೀಕ್ಷಿತ್ ಫ್ಯಾಮಿಲಿಯ ಮೆನ್ಷನ್ ಹತ್ರ ಬರ್ತಾಳೆ. ಇಲ್ಲಿ ಅವಳ ಮನ್ಸಲ್ಲಿ ಅವಳೆ ಹೇಳ್ಕೊತಿರ್ತಾಳೆ, ಅಪ್ಪ ದೇವ್ರೆ ಪ್ಲೀಸ್ ದೀಕ್ಷಿತ್ ಫ್ಯಾಮಿಲಿಯ ಮೆಂಬರ್ ಇಂದ ನನ್ನನ್ನ ಕಾಪಾಡು. ಇಲ್ಲಿ ಅವಳು ನೋಡ್ತಿರ್ತಾಳೆ, ಯಾರು ಇಲ್ವಾ ಇದಾರಾ ಅಂತ. ಎಂಟ್ರೆನ್ಸ್ ಎಕ್ಸಾಮ್ಗೆ ಇನ್ನು 3 ದಿನ ಉಳ್ಕೊಂಡಿದೆ. ಇವ್ರ ಜನದ ಜೊತೆ ಮಾತಾಡಿ ನನ್ಗೆ ಟೈಮ್ ವೇಸ್ಟ್ ಮಾಡಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಿರ್ತಾಳೆ. ಇಷ್ಟ ಹೇಳಿದ್ಮೇಲೆ ನೇನ ಪಾಸ್ಗಳೆಲ್ಲ ಒಂದು ಜಾಗದಲ್ಲಿ ಬಿದ್ದಿರುತ್ತೆ. ಅಲ್ಲಿ ಅವಳ ಕಾರ್ಡ್ ನ ಹುಡುಕ್ತಿರ್ತಾಳೆ. ಅವಳಿಗೆ ಫೈನಲಿ ಆ ಕಾರ್ಡ್ ಕೂಡ ಸಿಕ್ಬಿಡುತ್ತೆ. ಇಲ್ಲಿ ನೇನಾಗೆ ಅದು ಸಿಕ್ಕಿದ ತಕ್ಷಣ ಫುಲ್ಲು ಖುಷಿ ಆಗ್ಬಿಡುತ್ತೆ. ಇಲ್ಲಿ ನೇನ ನಗ್ತಾ ಆ ಕಾರ್ಡ್ ನ ಇಟ್ಕೊಂಡು ಗಟ್ಟಿಗೆ ಹೇಳ್ತಿರ್ತಾಳೆ, ಫೈನಲಿ ನನ್ನ ಎಕ್ಸಾಮಿನೇಷನ್ ಅಡ್ಮಿಟ್ ಕಾರ್ಡು ಸಿಕ್ತು ಅಂತ. ಅದೇ ಟೈಮಿಗೆ ನೇನ ಅವ್ರ ತಾಯಿ ನೇನ ಅಂತ ಕರೀತಾ ಬರ್ತಿರ್ತಾರೆ. ಇಲ್ಲಿ ನೇನ ಹಾರ್ದಿಕ್ ಅವ್ರ ತಾಯಿ ಎಲ್ಲ ಬರ್ತಿರೋದನ್ನ ನೋಡಿ ಅವಳ ಎಕ್ಸಾಮಿನೇಷನ್ ಕಾರ್ಡ್ ನ ಹೊಚ್ಚಿಟ್ಕೊಂಡು ನೀವಾ ಅಂತ ನಗ್ತಿರ್ತಾಳೆ. ಆಗ ಹಾರ್ದಿಕ್ ಹೇಳ್ತಿರ್ತಾನೆ, ಫೈನಲಿ ನೀನು ಬಂದೇ ಬಿಟ್ಟೆ, ಈಗ ಅಳ್ಕೊಂಡು ನಮ್ಮ ಹತ್ರ ಬೇಡ್ತೀಯ ಅಲ್ವಾ, ಎಕ್ಸಾಮ್ಗೆ ಯಾರಾದ್ರೂ ಬನ್ನಿ ಅಂತ. ಆಮೇಲೆ ಒಂದು ಫೇಸ್ ರಿಯಾಕ್ಷನ್ ನ ಚೇಂಜ್ ಮಾಡ್ಕೊಂಡು ಕನ್ಸ್ ಕಾಣ್ತಾ ಇರು ಅಷ್ಟೇ ಅಂತ ಕೋಪದಲ್ಲಿ ಹೇಳ್ತಿರ್ತಾನೆ. ಆಗ ನೇನ ಅವ್ರ ತಾಯಿ ಹೇಳ್ತಿರ್ತಾರೆ, ಆಕ್ಚುಲಿ ಜಿಯಾದು ಎಕ್ಸಾಮಿನೇಷನ್ ಸೆಂಟರ್ ಇದೆಯಲ್ಲ ಅದು ನಿನ್ಗಿಂತ ತುಂಬಾ ದೂರದಲ್ಲಿದೆ, ಅದಕ್ಕೆ ನಾವೆಲ್ಲರೂ ಜಿಯಾ ಜೊತೆ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ. ಅದು ಅಲ್ದಲೆ ನೀನು ತುಂಬಾ ಸ್ಟ್ರಾಂಗ್ ಇದೆಯಾ, ಜಿಯಾ ನಿನ್ಗಿಂತ ತುಂಬಾ ವೀಕ್ ಇದ್ದಾಳೆ, ಅವಳು ತುಂಬಾ ಸೆನ್ಸಿಟಿವ್ ಕೂಡ. ಹೀಗ್ ಮಾಡಿದ್ರೆ ಹೇಗಿರುತ್ತೆ, ನಿನ್ ಜೊತೆ ಹಾರ್ದಿಕ್ ನ ಕಳಿಸ್ಲಾ ಅಂತ ಹಾರ್ದಿಕ್ ಕಡೆ ತಿರುಗ್ತಿರ್ತಾರೆ. ಇಲ್ಲಿ ನೇನ ಕೂಡ ಬೇಡ ಅಂತಿರ್ತಾಳೆ. ಅಷ್ಟು ಬೇಗ ಜೋರಾಗಿ ಹಾರ್ದಿಕ್ಕು ಇಲ್ಲ ಸಾಧ್ಯನೇ ಇಲ್ಲ, ನಾನು ನೇನ ಜೊತೆ ಹೋಗಲ್ಲ, ಅವಳು ಜಿಯಾನ ಒಂದಿನ ಪೂರ್ತಿ ಹಾಸ್ಟೆಲ್ ರೂಮ್ ಅಲ್ಲಿ ಲಾಕ್ ಮಾಡಿ ಇಟ್ಟಿದ್ಲು. ಹಾರ್ದಿಕ್ಕು ನೇನ ಕಡೆ ಕೈ ತೋರಿಸ್ಕೊಂಡು ನೀನ್ ಎಷ್ಟು ಕೆಟ್ಟವಳು ನೇನ ಅಂತ ಬೈತಿರ್ತಾನೆ. ಆಗ ನೇನ ಹೇಳ್ತಿರ್ತಾಳೆ, ನನ್ಗೂ ಕೂಡ ನಿನ್ ಜೊತೆ ಹೋಗಕ್ಕೆ ಯಾವ್ದೇ ತರ ಇಂಟ್ರೆಸ್ಟ್ ಇಲ್ಲ. ನೇನ ನಗ್ತಾ ಹೇಳ್ತಿರ್ತಾಳೆ, ನೀನು ಫಸ್ಟ್ ಜಿಯಾ ಹತ್ರ ಹೋಗ್ಬಿಟ್ಟು ಲಾಕ್ ನ ಯಾರು ಮುರ್ದಾಕಿದ್ದು ಅಂತ ಕೇಳು ಅಂತ. ಆಗ ಫಸ್ಟ್ ಬ್ರದರ್ ಕೋಪದಲ್ಲಿ ನನಗೆ ಹೇಳ್ತಿರ್ತಾರೆ, ನೇನ ನಿನ್ ಮಾತಿನ ಮೇಲೆ ನಿಗಾ ಇರ್ಲಿ, ನಾವ್ ಯಾರು ನಿನ್ ಜೊತೆ ಎಕ್ಸಾಮ್ ಸೆಂಟರ್ಗೆ ಬರೋದಿಲ್ಲ. ಇಲ್ಲಿ ಅದಕ್ಕೆ ನೇನ ಎಮೋಷನಲ್ ಆಗಿ ಬ್ಲಾಕ್ ಮೇಲ್ ಮಾಡ್ತಿರ್ತಾಳೆ. ಓ ಗಾಡ್, ಎಕ್ಸಾಮಿನೇಷನ್ ಸೆಂಟರ್ಗೆ ಒಬ್ರೇ ಹೋಗೋದು ಎಷ್ಟು ಅನ್ಸೇಫ್ ಅಂತ ಗೊತ್ತಾ ನಿಮ್ಗೆ? ಸರಿ ಆಯ್ತು, ನೀವ್ ಯಾರು ಬರಲ್ಲ ತಾನೆ, ಸ್ವಲ್ಪ ದುಡ್ಡೇ ಕೊಟ್ಬಿಡಿ ಅಂತ ಅವ್ರ ಅಮ್ಮನ ಹತ್ರ ಕೈ ತೋರಿಸ್ತಿರ್ತಾಳೆ. ಇಲ್ಲಿ ನನಗೆ ಯಾರು ಏನು ರಿಯಾಕ್ಷನ್ ಕೊಡಲ್ಲ. ಅದಕ್ಕೆ ಅವಳ ಕೈನ ವಾಪಸ್ ತಗೊಳ್ತಾ ಹೇಳ್ತಿರ್ತಾಳೆ, ಏನು ಈಗ ನೀವು ನನ್ಗೆ ಕಾಸು ಕೂಡ ಕೊಡಲ್ವಾ? ಸರಿ ಆಯ್ತು ಬಿಡಿ, ಎಕ್ಸಾಮ್ ಹಿಂದಿನ ದಿನ ನಾನು ಕೆಲ್ಸಕ್ಕೆ ಹೋಗ್ಬಿಟ್ಟು ಸಂಪಾದನೆ ಮಾಡ್ಕೋತೀನಿ. ಇಷ್ಟು ಹೇಳಿದ್ಮೇಲೆ ನೇನ ಫುಲ್ಲು ಬೇಜಾರಲ್ಲಿ ನಡ್ಕೊಂಡು ಹೋಗೋ ಥರ ಆ್ಯಕ್ಟಿಂಗ್ ಮಾಡ್ತಿರ್ತಾಳೆ. ಆಗ ಅವ್ರ ತಾಯಿ ಪಟ್ ಅಂತ ನೇನ ಅಕೌಂಟಿಗೆ 10,000 ಹಾಕ್ತಾರೆ. ಇಲ್ಲಿ ನನಗೆ ಯಾವಾಗ ರಿಸೀವ್ ಅಂತ ಮೊಬೈಲಲ್ಲಿ ನೋಟಿಫಿಕೇಶನ್ ಬರುತ್ತೋ ಅದನ್ನ ನೋಡಿ ಅವಳು ನಗ್ತಿರ್ತಾಳೆ. ನೇನ ಅವ್ರ ತಾಯಿ ಮತ್ತೆ ಅವರಿಬ್ರು ಅಣ್ಣಂದಿರು ನೇನ ಹೋಗ್ತಿರೋದನ್ನ ನೋಡ್ಕೊಂಡು ಹಾಗೆ ನಿಂತಿರ್ತಾರೆ. ಸೊ ಇಲ್ಲಿಗೆ ಈ ಎಪಿಸೋಡ್ ಕೂಡ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಯ್ತು ಅಂತ ತಿಳ್ಕೊಳ್ಳೋದಕ್ಕೆ ವೆಯ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಗಾಯ್ಸ್.